ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ನಾಳೆ ಟ್ರೇಡ್ ಮಾಡ್ತಕ್ಕಂಥ ಸ್ಟಾಕ್ಗಳ ಮಾಹಿತಿ ಇದೆ, ನೋಡೋಣ ಬನ್ನಿ. ಮೊದಲನೇ ಸ್ಟಾಕ್ ಬಂದ್ಬಿಟ್ಟು HDFC ಬ್ಯಾಂಕ್ ಲಿಮಿಟೆಡ್. ಹೌದು, 1625 ಇದೆ. ಇದರ ಒಂದು ಚಾರ್ಟ್ ಸ್ಟ್ರಕ್ಚರ್ ಕೂಡ ಚೆನ್ನಾಗಿದೆ. ಹಾಗೆ ಅಮೆರಿಕದಲ್ಲಿ ರೇಟ್ ಕಟ್ ಆಗ್ತಾ ಇರೋದ್ರಿಂದ ಬ್ಯಾಂಕಿಂಗ್ ಸೆಕ್ಟರ್ಗೆ ಒಂದು ಪಾಸಿಟಿವ್ ಬೂಸ್ಟಪ್ ಸಿಗೋ ಸಾಧ್ಯತೆ ಇದೆ. ಹೀಗಾಗಿ ಇದನ್ನ ಚೂಸ್ ಮಾಡಿರೋದು. ಚಾರ್ಟ್ ಪ್ಯಾಟರ್ನ್ ಕೂಡ ನೋಡೋಣ ಬನ್ನಿ. HDFC ಬ್ಯಾಂಕು ತುಂಬ ದಿನಗಳಿಂದ 1600ರಲ್ಲಿ ಸಪೋರ್ಟ್ ತಂದ್ಬಿಟ್ಟು 1625ರಲ್ಲಿದೆ. ಇವಾಗ 1634 ದಾಟ್ತಂದ್ರೆ ಇಟ್ ರ್ಯಾಲಿ ಟುವರ್ಡ್ಸ್ 1653 ಅಂತ ಹೇಳ್ಬೋದು. ಇಂಟ್ರಾಡೇ 1630 ದಾಟ್ತಂದ್ರೆ 1653ವರೆಗೆ ಬರೋ ಚಾನ್ಸ್ ಇದೆ ನಾಳೆಗೆ. ಇದರ ವೀಕ್ಲಿ ಚಾರ್ಟ್ ಕೂಡ ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ ನೋಡಿ. ಮೊದಲಿನ ಏನು ಹೈ ಇತ್ತು ಅದಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳ್ಬೋದು. ಸೊ 1700ವರೆಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಸ್ಲೋ ಆ್ಯಂಡ್ ಸ್ಟಡಿ ಮೂವ್ ಆಗ್ಬೋದು ಈ ಥರ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಕೋಲ್ ಇಂಡಿಯಾ 538ರಲ್ಲಿದೆ ನೋಡಿ. ಎಕ್ಸಾಕ್ಟ್ಲಿ ಏನು ರೆಸಿಸ್ಟೆನ್ಸ್ ಇದೆ ಅಲ್ಲಿಗೆ ಬಂದು ನಿಂತಿದೆ 538. 540 ಕ್ರಾಸ್ ಆತಂದ್ರೆ 557ರವರೆಗೆ ಮೂವ್ ಆಗೋ ಚಾನ್ಸ್ ಇದೆ. ಚಾರ್ಟ್ ಫಂಟಾಸ್ಟಿಕ್ ಫಾರ್ಮ್ ಆಗಿದೆ, ಯಾಕಂದ್ರೆ ರೆಸಿಸ್ಟೆನ್ಸ್ ಫೇಸ್ ಇದೆ. ಇದನ್ನ ಬ್ರೇಕ್ಔಟ್ ಆಯ್ತಂದ್ರೆ ಬಿಗ್ ಮೂವ್ ಬರೋ ಸಾಧ್ಯತೆ ಇದೆ. ಹಾಗೆ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಬ್ರೇಕ್ ಆಗ್ಬೋದು ಅಪ್ಸೈಡ್ ಅಂತ ಅನಿಸ್ತಾ ಇದೆ. 550ರವರೆಗೆ ಬರೋ ಚಾನ್ಸ್ ಇದೆ. ಯಾಕಂದ್ರೆ ವೀಕ್ಲಿ ಬೇಸಿಸ್ನಲ್ಲಿ ನೋಡಿ, ವೀಕ್ಲಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಫಾರ್ಮ್ ಆಗಿದೆ. ಒಂದೇ ಲೈನಲ್ಲಿ ಫಾರ್ಮ್ ಆಗ್ತಾ ಇದೆ. ಸೊ ಅಪ್ಸೈಡ್ ಬ್ರೇಕ್ ಆಗೋ ಎಲ್ಲ ಚಾನ್ಸಸ್ ಇದೆ ಅಂತ ಹೇಳ್ಬೋದು. 540 ಬ್ರೇಕ್, ಅಪ್ಸೈಡ್ 540 ಬ್ರೇಕ್ ಆದರೆ ಮಾತ್ರ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಭಾರತಿ ಏರ್ಟೆಲ್ ಲಿಮಿಟೆಡ್. ಹೌದು, 1500 ಒಂದು ಹ್ಯೂಜ್ ರೆಸಿಸ್ಟೆನ್ಸ್ ಇತ್ತು, ಅದ್ರ ಮೇಲ್ಗಡೆ ಕ್ಲೋಸ್ ಆಗಿದೆ. 1506ರಲ್ಲಿದೆ ಇವಾಗ ಪ್ರೆಸೆಂಟು. ಇದನ್ನು ಕನ್ಸಿಡರ್ ಮಾಡ್ಬೋದು. ಇದ್ರ ಚಾರ್ಟ್ ಕೂಡ ನೋಡೋಣ ಬನ್ನಿ. ಸೊ ಭಾರತಿ ಏರ್ಟೆಲ್ದು ಡೈಲಿ ಚಾರ್ಟ್ ಇದು ನೋಡಿ. 1560ರಲ್ಲಿದೆ. 1523 ಟಚ್ ಆಗೋ ಎಲ್ಲ ಚಾನ್ಸಸ್ ಇದೆ. ಯಾಕಂದ್ರೆ ನೋಡಿ, ಇಲ್ಲಿ ಡಬಲ್ ಬಾಟಮ್, ಡಬಲ್ ಒಂದು ಟಾಪ್ ಇದೆ, ಅಲ್ಲಿವರೆಗೆ ಮೂವ್ ಆಗೋ ಎಲ್ಲ ಚಾನ್ಸ್ ಇದೆ. 1523 ದಾಟ್ತಂದ್ರೆ 1550ರವರೆಗೂ ಮೂವ್ ಆಗ್ಬೋದು. ಸ್ಟ್ರಾಂಗ್ ಪ್ಯಾಟರ್ನ್ ಇದೆ, ಇದನ್ನ ಕನ್ಸಿಡರ್ ಮಾಡಿ. ವಾಚ್ ಲಿಸ್ಟಲ್ಲಿ ಇಟ್ಕೊಂಡಿರಿ. ಇದನ್ನ ನಾನು ಯಾರಿಗೂ ಕೂಡ ಕಂಪಲ್ಸರಿ ಬಾಯ್ ಮಾಡಿ F&O ಟ್ರೇಡ್ ಮಾಡಿ ಅಂತ ಹೇಳ್ತಾ ಇಲ್ಲ. ಫಾರ್ ಎಜುಕೇಷನ್ ಪರ್ಪೋಸ್ ಅಂತ ಆ ಥರ ಅಂತ ಕನ್ಸಿಡರ್ ಮಾಡಿ ಹೊರತು ಟ್ರೇಡ್ ಮಾಡೋದು, F&O ಟ್ರೇಡ್ ಮಾಡೋದು, ಬ್ಲೈಂಡ್ ಆಗಿ ಟ್ರೇಡ್ ಮಾಡೋದು ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಸುಮ್ಮನೆ ಸ್ಟಡಿ ಮಾಡಿ, ನಾಳೆ ಅಬ್ಸರ್ವ್ ಮಾಡಿ, ಚಾರ್ಟ್ ಸ್ಟಡಿ ಮಾಡಿ, ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ಅಂಡ್ ಫೈನಲ್ ಸ್ಟಾಕ್ ಮಣಪ್ಪುರಂ ಲಿಮಿಟೆಡ್. ಹೌದು, ಮಣಪ್ಪುರಂ ಫೈನಾನ್ಸ್ 215ರಲ್ಲಿದೆ. ಚಾರ್ಟ್ ಕೂಡ ಚೆನ್ನಾಗಿದೆ, ಇದ್ರದ್ದು ತೋರಿಸ್ತೀನಿ. ಇದನ್ನ ಸ್ವಿಂಗ್ ಟ್ರೇಡಿಂಗ್ ಕೂಡ ನಾನು ಹೇಳಿದ್ದೆ, ಒಂದ್ಸಲ ಕನ್ಸಿಡರ್ ಮಾಡ್ಬೋದು. ಸ್ವಿಂಗ್ ಟ್ರೇಡ್ ಫಾರ್ ಶಾರ್ಟ್ ಟರ್ಮ್ 230 ಇದೆ ಟಾರ್ಗೆಟು. ಬನ್ನಿ ತೋರಿಸ್ತೀನಿ ನೋಡಿ. 2-3 ದಿನ ಕಂಟಿನ್ಯೂ ಇದೇ ರೇಂಜ್ನಲ್ಲಿ ಕನ್ಸಾಲ್ಟೇಷನ್ ಆಗಿದೆ. ರೆಡಿ ಫಾರ್ ಅಪ್ ಮೂವ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ನೋಡಿ, ಇಲ್ಲೊಂದು ಟಾಪ್, ಇಲ್ಲೊಂದು 2 ಟಾಪ್ ಫಾರ್ಮ್ ಆಗಿದೆ. ಇನ್ನೇನು ಬ್ರೇಕ್ ಆಗೋದಷ್ಟೇ ಬಾಕಿ ಇದೆ. ಪ್ಯಾಟರ್ನ್ ಕೂಡ ಫಂಟಾಸ್ಟಿಕ್ ಫಾರ್ಮ್ ಆಗಿದೆ, ಅದಕ್ಕೋಸ್ಕರ ಕನ್ಸಿಡರ್ ಮಾಡಿರೋದು. 217 ದಾಟ್ತಂದ್ರೆ 223 ಫಸ್ಟ್ ಟಾರ್ಗೆಟ್, 233 ಸೆಕೆಂಡ್ ಟಾರ್ಗೆಟ್ ಅನ್ನ ಕನ್ಸಿಡರ್ ಮಾಡ್ಕೋಬಹುದು. 230 ಈಸಿಲಿ 2-3 ದಿನದಲ್ಲಿ ರೀಚ್ ಆಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ. ಐ ಹೋಪ್ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಮತ್ತೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಅನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.